ಕಥೆಗಳನ್ನ ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಇಂದಿನ ಕಥೆ ಏನು ಅಂತ ನೋಡೋಣ. ಎಲ್ಲಿಟ್ಟಿದ್ದೀನಪ್ಪ? ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಸುಮ್ಮನೆ ಯಾಕೆ ಹುಡ್ಕೋದು? ನನ್ನ ಮುದ್ದಿನ ಮಡದಿ ಮಂದಾಕಿನಿನ್ ಕೇಳ್ತೀನಿ. ಮಂದಾಕಿನಿ, ನನ್ನ ವಾಚ್ ಎಲ್ಲಿದೆ ಅಂತ ನೋಡಿದ್ಯಾ? ರೀ, ನಿಮ್ಮ ವಾಚು ಇಲ್ಲಿಲ್ಲ, ರೂಮಲ್ಲಿದೆ. ಟೇಬಲ್ ಮೇಲೆ ಇಟ್ಟಿದ್ದೀರಾ. ಅಲ್ಲಿ ಹುಡ್ಕೋದ್ ಬಿಟ್ಟು ಇಲ್ಲಿ ಹುಡುಕ್ತಿದ್ದೀರಲ್ಲ. ನಿನ್ನೆ ಆಫೀಸಿಂದ ಬಂದವರು ಡ್ರೆಸ್ ಚೇಂಜ್ ಮಾಡಬೇಕಾದ್ರೆ ವಾಚ್ ಕೂಡ ಅಲ್ಲೇ ಇಟ್ಟು ಬಂದ್ರಲ್ಲ. ಓ ಹೌದಾ? ನಾನು ಇಟ್ಟಿದ್ದು ನನಗೆ ನೆನಪಿಲ್ಲ. ನೀನು ಇದನ್ನೆಲ್ಲ ಎಷ್ಟು ಕರೆಕ್ಟಾಗಿ ನೆನ್ಪಿಟ್ಕೊಂಡಿದ್ಯಾ ನೋಡು. ಅದೇನೋ ಗೊತ್ತಿಲ್ಲ ಮಂದಾಕಿನಿ, ನೀನು ಬಂದಮೇಲೆ ನನ್ನ ಲೈಫ್ ತುಂಬಾ ಚೇಂಜ್ ಆಗಿದೆ. ಮದುವೆ ಆಗಿ 3 ತಿಂಗಳಾಗಿದೆ ಅಷ್ಟೇ. ಆದರೆ ನನಗೇನೋ ಜೀವನ ಅಂದರೆ ನಾನು ಚಿಕ್ಕವನಿರುವಾಗಿಂದನೂ ನೀನು ನನ್ನ ಜೊತೆಲೇ ಇದೆಯೇನೋ ಅಂತ ಅನಿಸ್ತಾ ಇದೆ. ಎಲ್ಲದಕ್ಕೂ ನಿನ್ನ ಮೇಲೆ ಡಿಪೆಂಡ್ ಆಗಿದ್ದೀನಿ. ಅಡುಗೆ ಕೂಡ ಅಷ್ಟೆ. ನಿನ್ನ ಅಡುಗೆ ನನಗೆ ತುಂಬ ಇಷ್ಟ ಆಗುತ್ತೆ. ನಾವು ಬ್ಯಾಚುಲರ್ ಆಗಿರುವಾಗ ಸಾಕು ಸಾಕು. ನಿನ್ನನ್ನು ಸುಮ್ಮನೆ ಹೊಗಳ್ತಿಲ್ಲ ಕಣೆ. ನಾವು ಬ್ಯಾಚುಲರ್ ಆಗಿದ್ದಾಗ ಊಟಕ್ಕೆ ಎಷ್ಟು ಕಷ್ಟಪಡ್ತಿದ್ವಿ ಗೊತ್ತಾ? ನಾವೇ ಸಾಮಾನು ತಂದ್ಕೋಬೇಕು, ನಾವೇ ಅಡುಗೆ ಮಾಡಬೇಕು, ಊಟ ಆದಮೇಲೆ ಪಾತ್ರೆ ತೊಳಿಬೇಕು. ಒಬ್ಬೊಬ್ಬರು ಒಂದೊಂದು ಕೆಲಸ, ಅದು ಶಿಫ್ಟ್ ಮೇಲೆ. ಈಗ ಯಾವ ತೊಂದರೆನೂ ಇಲ್ಲ. ಆಫೀಸಿಂದ ಮನೆಗೆ ಬರ್ತಿದ್ದ ಹಾಗೆ ಘಮ್ ಅಂತ ನಿನ್ನ ಅಡುಗೆ ಪರಿಮಳ ಮೂಗಿಗೆ ಬಡಿಯುತ್ತೆ, ಊಟಕ್ಕೆ ಕರಿಯತ್ತೆ. ತುಂಬ ಖುಷಿಯಾಗಿದೆ. ನಾವು ಬ್ಯಾಚುಲರ್ ಆಗಿದ್ದಾಗ ಎಷ್ಟು ಕಷ್ಟಪಡ್ತಿದ್ವಿ ಗೊತ್ತಾ? ಆಮೇಲೆ ಒಬ್ಬೊಬ್ರದ್ದೇ ಮದುವೆ ಆದಾಗ ನಮ್ಮನ್ನು ಯಾರು ಊಟಕ್ಕೆ ಕರೆಯೋರಿಲ್ವಲ್ಲ ಅಂತ ಬೇಜಾರಾಗ್ತಿತ್ತು. ಅಂದರೆ ನಮ್ಮ ಜೊತೆಗಿದ್ದವರೆಲ್ಲ ಮದುವೆ ಆಗ್ತಿದ್ದ ಹಾಗೆ ನಮ್ಮಿಂದ ದೂರ ಆಗ್ತಿದ್ರು. ಮಾತಿಗೂ ಸಿಗ್ತಾ ಇರಲಿಲ್ಲ. ಊಟಕ್ಕೆ ಕರೆಯೋದಂತೂ ದೂರದ ಮಾತು. ಆಗ ನಾನು ಹೇಳ್ತಾ ಇದ್ದೆ, ನಾನು ಮದುವೆ ಆದಮೇಲೆ ನಮ್ಮ ಈ ಫ್ರೆಂಡ್ಶಿಪ್ಪನ್ನು ಮರೆಯಲ್ಲ, ಹಾಗಾಗಿ ಎಲ್ರೂ ಊಟಕ್ಕೆ ಕರಿತೀನಿ ಅಂತ. ಆದರೆ ಎಲ್ರದ್ದು ಮದುವೆ ಪಟ ಅಂತ ಆಗೋಯ್ತು. ನನ್ನ ಫ್ರೆಂಡು ನವನೀತ ಇದ್ದಾನೆ, ಅವನು ಬೇರೆ ಕಡೆ ಎಲ್ಲೋ ಹೋಗಿದ್ದಾನೆ. ಅವನೊಬ್ಬನ ಮದುವೆ ಆಗಿಲ್ಲ, ಇನ್ನೆಲ್ರದ್ದು ಮದುವೆ ಆಯಿತು. ಹಾಗಾಗಿ ನಾನು ಯಾರನ್ನು ಊಟಕ್ಕೆ ಕರೆಯೋ ಪ್ರಮೇಯನೇ ಬರಲಿಲ್ಲ. ಮಂದಾಕಿನಿ ಮತ್ತೆ ರಾಜೇಶ್ ಮದುವೆ ಆಗಿ 3 ತಿಂಗಳಾಗಿರುತ್ತೆ. ಅಷ್ಟರಲ್ಲಿ ಇಬ್ರು ಮಧ್ಯೆ ತುಂಬಾನೇ ಅನ್ಯೋನ್ಯತೆ ಬೆಳೆದಿರುತ್ತೆ. ಹೀಗೆ ಇಬ್ರು ಖುಷಿಯಾಗಿ ದಿನ ಕಳೀತಾ ಇರ್ತಾರೆ. ನಿಮ್ ಜೊತೆಗೆ ಹೀಗೆ ಮಾತಾಡ್ಕೊಂಡು ನಿಂತಿದ್ರೆ ಅಡ್ಗೆಗೆ ಲೇಟ್ ಆಗುತ್ತೆ. ಅಡುಗೆ ಆಗಿಲ್ವಾ? ತೊಂದರೆ ಇಲ್ಲ ಬಿಡು. ನಾವಿವತ್ತು ಮೂವಿಗೆ ಹೋಗೋಣ, ಹಾಗೆ ಬರ್ತಾ ಏನಾದರೂ ತಿನ್ಕೊಂಡು ಬರೋಣ. ಬೇಗ ರೆಡಿ ಆಗು. ಓ, ಮೂವಿ ಕರ್ಕೊಂಡು ಹೋಗ್ತೀರಾ? ಸರಿ ಸರಿ, ನಾನು ಬೇಗ ರೆಡಿ ಆಗ್ತೀನಿ. ದಿನಗಳು ಹೀಗೆ ಕಳೀತಾ ಇರುತ್ತೆ. ಅದೊಂದಿನ ಮಂದಾಕಿನಿ, ಇಲ್ಲಿ ನೋಡು ಯಾರು ಬಂದಿದ್ದಾರೆ ಅಂತ. ಪಾಪ ಅವ್ರ ಕೈ ತೊಳ್ಕೊಳ್ತಾ ಇದ್ದಾರೆ. ಅರ್ಜೆಂಟ್ ಮಾಡಬೇಡ. ಗಿಡದ ಕೆಲಸ ಮಾಡಿ ಕೈಯೆಲ್ಲ ಮಣ್ಣಾಗಿದೆ. ಕೈ ಚೆನ್ನಾಗಿ ತೊಳ್ಕೊಳ್ಳಿ. 1 ನಿಮಿಷ. ಅದು ಹೊಸ ತೊಂಡೆ ಬಳ್ಳಿ ನೆಟ್ಟಿದ್ದೆ, ಹಾಗಾಗಿ ಕೈಯೆಲ್ಲ ಮಣ್ಣಾಗಿತ್ತು. ಮತ್ತೆ ಇವ್ರು ಯಾರ್ರೀ? ಇವನು ನವನೀತ್, ನನ್ನ ಕ್ಲೋಸ್ ಫ್ರೆಂಡು. ಅವಾಗವಾಗ ಹೇಳ್ತಿರ್ತೀನಲ್ಲ, ಅದು ಇವನೇನೆ. ಹೋ ಹೌದಾ? ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು ಸರ್. ಇವ್ರು ಯಾವಾಗಲೂ ನಿಮ್ಮ ಬಗ್ಗೆ ಹೇಳ್ತಾನೇ ಇರ್ತಾರೆ. ಬನ್ನಿ ಒಳಗೆ ಹೋಗೋಣ. ಸ್ವಲ್ಪ ಸಮಯದ ನಂತರ ನಿನ್ನ ಅತ್ತಿಗೆ ಮಾಡಿದ ಅಡುಗೆ ಹೇಗಿತ್ತಪ್ಪ ನವನೀತ್? ಹಾಂ, ಅತ್ತಿಗೆನಾ? ನನ್ನ ಹೆಂಡತಿ ನಿನಗೆ ಅತ್ತಿಗೆ ತಾನೇ ಆಗಬೇಕು. ನೀನು ಅವಳನ್ನು ಹಾಗೆ ತಾನೇ ಕರಿಬೇಕು. ಮುಂಚೆ ನೀನು ಏನೇನು ಆಟ ಆಡಿದ್ಯಾ ಅಂತ ನಂಗೆ ಗೊತ್ತು. ಈಗಲಾದ್ರೂ ಸ್ವಲ್ಪ ಡೀಸೆಂಟಾಗಿ ಇರು ಮಾರಯ್ಯ. ರಾಕೇಶನ್ ಈ ಮಾತು ಮಂದಾಕಿನಿಗೆ ಕಸಿವಿಸಿ ಅನ್ಸುತ್ತೆ. ಏ ರಾಕೇಶ್, ಸುಮ್ಮನಿರೋ. ಅದೇನು ಗೊತ್ತಾ ಮಂದಾಕಿನಿ, ನಮ್ಮ ನವನೀತಂಗೆ ಹುಡುಗಿರನ್ನ ಚುಡಾಯಿಸೋದು ಪಟಾಯಿಸೋದು ಅಂದರೆ ತುಂಬ ಇಷ್ಟ. ಅದೇನು ಮೋಡಿ ಮಾಡ್ತಿದ್ನೋ ಏನೋ, ಹುಡುಗಿರೆಲ್ಲ ತಪ್ಪ ಅಂತ ಇವನ್ ಬಲೆಗೆ ಬಿಡ್ತಿದ್ರು. ನಮ್ಗಷ್ಟೆಲ್ಲ ಧೈರ್ಯ ಇರಲಿಲ್ಲ. ಮೊದಲೇ ಹಳ್ಳಿಯಿಂದ ಬಂದವನು ನಾನು. ಆಮೇಲೆ ನನ್ನ ಸಂಬಳ ಊರಿಗೆ ಕಳಿಸ್ಬೇಕು, ಇನ್ನು ಹುಡುಗಿರ್ನೆಲ್ಲ ಪಟಾಯಿಸಿ ಅವ್ರ ಖರ್ಚು ನಿಭಾಯಿಸಕ್ಕೆ ನನ್ನ ಕೈಲಿ ಸಾಧ್ಯನಾ? ನಂಗೆ ಆ ಥರದ್ದು ಯಾವ ಭಾವನೆನೂ ಇರಲಿಲ್ಲ. ನನಗೆ ಸಂಬಳ ಬರ್ತಿದ್ದಾಗೆ ಊರಿಗೆ ಕಳಿಸೋದು, ರೇಷನಿಗೆ ಇಷ್ಟು ಅಂತ ಕೊಡೋದು, ಇಂಥವೇ ತಲೆಯಲ್ಲಿ ಇರ್ತಿತ್ತು ಬಿಟ್ರೆ ಬೇರೆ ಯಾವ ಯೋಚನೆ ಇರ್ತಿರ್ಲಿಲ್ಲ.
ಆದರೆ ಇವನ್ ಮಾತ್ರ ಪ್ರತಿದಿನ ರಾತ್ರಿ ಊಟ ಕುಳಿತಾಗ ಒಂದೊಂದೇ ಕತೆ ಹೇಳ್ತಿದ್ದ. ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಅವಳು ಹೀಗಂದ್ಲೋ ಹಾಗಂದ್ಲೋ ಅಂತ. ನಮ್ಗೆ ಅದನ್ನೆಲ್ಲ ಕೇಳಿಸ್ಕೊಳಕ್ ಒಂಥರ ಇಂಟ್ರೆಸ್ಟಿಂಗ್ ಇತ್ತು. ಆ ಏಜೆ ಹಾಗಲ್ವಾ. ಆಮೇಲೆ ಹುಡುಗಿರಿಗೆ ಇವನೇ ಕೈ ಕೊಡ್ತಿದ್ದ. ಚಾಲಾಕಿದ್ರೆ ಆ ಹುಡುಗಿರು ಇವನಿಗೆ ಕೈ ಕೊಡ್ತಾ ಇದ್ರು. ಇವನಿಗೆ ಮಾತ್ರ ಯಾವ ಬೇಜಾರು ಆಗ್ತಿರ್ಲಿಲ್ಲ, ಯಾಕಂದ್ರೆ ಇನ್ನೊಂದು ಗಾಳ ಹಾಕಕ್ಕೆ ಇವನ್ ರೆಡಿ ಆಗಿರ್ತಿದ್ದ. ಆ ಕತೆ ಕೇಳಕ್ಕೆ ನಮಗೊಂಥರ ಮಜಾ ಅಂತ ಅನ್ನಿಸ್ತಾ ಇತ್ತು. ನನ್ನ ಬಗ್ಗೆ ಏನೇನೋ ಹೇಳಿ ಅವ್ರ ತಲೆ ಕೆಡಿಸ್ಬೇಡ, ಸರಿಯಪ್ಪ, ಬರ್ತೀನಿ. ನವನೀತಾ, ಇವತ್ತಿಲ್ಲೇ ಉಳ್ಕೊಳ್ಳೋ. ಇಲ್ಲ ಇಲ್ಲ, ನನಗೆ ರೂಮಿಗೆ ಹೋಗಬೇಕು. ನಾಳೆ ಆಫೀಸ್ ಇದೆಯಲ್ಲ, ಇಲ್ಲಿಂದ ಆಫೀಸ್ ತುಂಬ ದೂರ ಆಗತ್ತೆ. ನಾನು ರೂಮಿಗೆ ಹೋಗ್ತೀನಿ. ಇನ್ನು ಸ್ಯಾಟರ್ಡೆ ಸಂಡೇ ರಜೆ ಇದ್ದಾಗ, ಹಬ್ಬ ಹರಿದಿನಗಳಲ್ಲೆಲ್ಲ ನಾನಿಲ್ಲಿ ಖಾಯಂ ಅತಿಥಿ, ಆಯ್ತಾ? ಆಯ್ತಪ್ಪ, ಸರಿ. ಆದ್ರೆ ಮಂದಾಕಿನಿಗೆ ಮಾತ್ರ ಅವನ ಮಾತುಗಳು ಇಷ್ಟನೇ ಆಗಿಲ್ಲ ರೀ. ಪಾಪ ಅವ್ರಿಗೇನು ಕೆಲಸ ಇರುತ್ತೋ ಏನೋ, ಸುಮ್ಮನೆ ಒತ್ತಾಯ ಮಾಡಬೇಡಿ. ಅವ್ರಿಗೆ ಫ್ರೀ ಆದಾಗ ಮನೆಗೆ ಬರ್ತೀನಿ ಅಂತ ಹೇಳಿದಾರಲ್ಲ, ಅವ್ರಿಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಬರಲಿ, ಸುಮ್ಮನೆ ಒತ್ತಾಯ ಮಾಡಬೇಡಿ. ಆಯ್ತಪ್ಪ ರಾಕೇಶ್, ಬರ್ತೀನಿ. ರೀ, ಒಂದು ನಿಮಿಷ ನಿಂತ್ಕೊಳ್ಳಿ. ಏನಾಯ್ತು ಮಂದಾಕಿನಿ? ನವನೀತ್ ಬಂದು ಹೋದಾಗಿಂದ ನೀನು ಒಂಥರ ಇದೆಯಾ, ಯಾಕೆ, ಏನಾಯ್ತು? ರೀ, ನಿಮ್ಮ ಫ್ರೆಂಡು ನವನೀತ್ ಯಾಕೋ ಸರಿ ಇಲ್ಲ ಅಂತ ಅನಿಸುತ್ತೆ. ಅವ್ರು ನೋಡೋ ರೀತಿ, ಮಾತಾಡೋ ರೀತಿ ನಂಗೆ ಇಷ್ಟ ಆಗಿಲ್ಲ. ಅವ್ರೊಂದು ಸ್ವಲ್ಪ ದೂರ ಇಡಿ. ಆಗಾಗೆಲ್ಲ ಮನೆಗೆ ಕರಿಯಕ್ಕೆ ಹೋಗಬೇಡಿ. ನಾನು ಹೀಗೆ ಹೇಳಿದೆ ಅಂತ ಬೇಜಾರಾಗಬೇಡಿ. ಮತ್ತೆ ಹೇಳೋದೆಲ್ಲ ಹೇಳಿಬಿಟ್ಟು ಬೇಜಾರಾಗಬೇಡಿ ಅಂದರೆ ಹೇಗೆ ಮಂದಾಕಿನಿ? ನವನೀತ್ ನನ್ನ ಕ್ಲೋಸ್ ಫ್ರೆಂಡು. ನಾವು ರೂಮಲ್ಲಿದ್ದಾಗ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಎಷ್ಟು ಖುಷಿಯಾಗಿದ್ವಿ ಗೊತ್ತಾ. ನಿಜ ಹೇಳಬೇಕು ಅಂದರೆ ನಾನು ಸ್ವಲ್ಪ ಮಾಡ್ರನ್ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ನವನೀತು. ನನಗೆ ಈ ಸಿಟಿಯವ್ರದ್ದು ಡ್ರೆಸ್ ಸೆನ್ಸು ಮತ್ತು ಮಾತಾಡೋ ರೀತಿ ಏನೂ ಗೊತ್ತಿರಲಿಲ್ಲ. ಅದನ್ನೆಲ್ಲ ಅವನು ಹೇಳ್ಕೊಟ್ಟಿದ್ದು ಗೊತ್ತಾ. ನನಗೆ ಅವನು ತುಂಬ ಸಹಾಯ ಮಾಡಿದ್ದಾನೆ. ಏನು ಅವ್ನು ದಿನಾ ನಮ್ಮನೆ ಊಟಕ್ಕೆ ಬರ್ತಾನ, ಎಲ್ಲ ಅಪರೂಪಕ್ಕೆ ಬರ್ತಾನೆ, ಅದು ಅವ್ನು ಮದುವೆ ಆಗೋವರೆಗೂ. ಮದುವೆ ಆದಮೇಲೆ ಅವನು ಇಲ್ಲಿ ಬರಕ್ಕೆ ಕೂತಿದ್ದಾನ. ಅವನ ಲೈಫು ಅವನು ಬೇರೆ ಇರ್ತಾನೆ, ಅವನಿಷ್ಟ. ನಾವು ನಮ್ಮ ಪಡೆಗೆ ಆರಾಮಾಗಿರ್ತೀವಿ. ಅಲ್ಲಿವರೆಗೂ ಸ್ವಲ್ಪ ಹಾಗೆಲ್ಲ ಹೇಳ್ಬೇಡ, ನಂಗೆ ತುಂಬ ಬೇಜಾರಾಗುತ್ತೆ. ಅದು ಹಾಗಲ್ಲ ರೀ. ನಿಮ್ಮ ಫ್ರೆಂಡ್ಗೆ ಹುಡುಗಿರು ಹುಚ್ಚಿದೆ ಅಂತ ನೀವು ಇಂಡೈರೆಕ್ಟಾಗಿ ಹೇಳಿದ್ದೀರಾ. ಅಂಥವನ್ನ ಮನೆಗೆ ಕರೆಯೋದು ಅಂದರೆ ಹೀಗೆ ಹೋಗಿ ಬಂದು ಮಾಡಿ ಸಲಿಗೆ ತಗೊಂಡು ಆಮೇಲೆ ನೀವು ಇಲ್ಲದೆ ಇರೋವಾಗ ಮನೆಗೆ ಬಂದರೆ ನನಗೆ ತುಂಬ ಇಕ್ಕಟ್ಟಿನ ಪರಿಸ್ಥಿತಿ ಆಗತ್ತೆ ರೀ. ಅದಕ್ಕೆ ರೀ, ಇವಾಗಲಿಂದನೇ ಅವಾಯ್ಡ್ ಮಾಡಿ ಪ್ಲೀಸ್. ಹಾಗೆಲ್ಲ ತುಂಬ ಸಲಿಗೆ ಕೊಡಬೇಡಿ. ಹಾಗೆಲ್ಲ ಏನು ಅಂದ್ಕೋಬೇಡ ಮಂದಾಕಿನಿ. ನಮ್ಮ ನವನೀತಂಗೆ ಹುಡುಗಿರು ಹುಚ್ಚಿರೋದು ನಿಜ, ಇಲ್ಲ ಅಂತಲ್ಲ. ನಾನೇ ಎಷ್ಟು ಸಲ ಹಾಗೆಲ್ಲ ಮಾಡಬೇಡ ಅಂತ ಬುದ್ಧಿ ಹೇಳಿದ್ದೀನಿ. ಆದರೆ ನಿನ್ನನ್ನು ಆ ದೃಷ್ಟಿಲಿ ಅವ್ನು ಖಂಡಿತ ನೋಡಲ್ಲ. ನೀನು ಹಾಗೆಲ್ಲ ಏನು ತಲೆಯಲ್ಲಿ ಇಟ್ಕೋಬೇಡ, ಸುಮ್ಮನಿರು. ಮಂದಾಕಿನಿ ಹೇಗೆ ಹೇಳಿ ಅರ್ಥ ಮಾಡ್ಸಕ್ಕೆ ಪ್ರಯತ್ನ ಪಟ್ಟರು ರಾಕೇಶ್ ಮಾತ್ರ ಇದನ್ನು ಒಪ್ಪೋದೇ ಇಲ್ಲ. ಹೀಗೆ ಇರಬೇಕಾದ್ರೆ ಒಂದಿನ. ಹಾಯ್ ಮಂದಾ ಡಿಯರ್. ಹಾಂ, ನವನೀತ್ ಅವರೇ, ನೀವೇನಿಲ್ಲಿ? ಡಿಯರ್, ನಿನ್ನ ಗಂಡ ಇಲ್ಲ ಅನ್ನೋದನ್ನು ತಿಳ್ಕೊಂಡೆ ಇಲ್ಲಿಗೆ ಬಂದಿದ್ದು. ನನಗೆ ನೀನು ತುಂಬ ಇಷ್ಟ ಆಗಿದೆಯಾ. ಐ ಲವ್ ಯು ಸೋ ಮಚ್ ಡಿಯರ್. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ನವನೀತ್, ನೀನು ನನ್ನ ತಂಟೆಗೆ ಬರಬೇಡ. ಪರಿಣಾಮ ನೆಟ್ಟಗಿರಲ್ಲ ಆಮೇಲೆ. ಬೇರೆ ಹೆಂಡ್ತರಲ್ಲ ನಾನು. ನಿನ್ನ ಅತ್ತಿಗೆ ಸ್ಥಾನದಲ್ಲಿದ್ದೀನಿ, ನೆನಪಿರಲಿ. ಅತ್ತಿಗೆ ಗಿತ್ಗೆ ಎಲ್ಲ ನಿನ್ನ ಗಂಡನ ಎದುರಿಗೆ. ಅವನು ಇಲ್ಲದೆ ಇದ್ದಾಗ ನಾನೇ ನಿನ್ನ ಗಂಡ. ಛೀ, ಹೋಗೋ ಆಚೆ. ಕೂಕೋತೀನಿ, ಹೋಗಾಚೆ. ಕೂಕೋತೀಯಾ? ಕೂಕೋ, ಯಾರು ಬರಲ್ಲ. ಏಯ್ ನವನೀತಾ, ಏ ರಾಕೇಶ್, ಆಫೀಸಲ್ಲೇ ಇದ್ದೀನಿ ಅಂತ ಹೇಳಿದ್ಯಲ್ಲೋ, ಮತ್ತಿಲ್ಲಿ? ನಾನು ಆಫೀಸಿಗೆ ಇವತ್ತು ಹೋಗೇ ಇಲ್ಲ, ಮನೆಯಲ್ಲೇ ಇದ್ದೆ. ನನ್ನ ಹೆಂಡತಿ ನಿನ್ನನ್ನು ಕರಿಬೇಡ ಅಂತ ತುಂಬ ಒತ್ತಾಯ ಮಾಡಿದ್ಲು, ರಿಕ್ವೆಸ್ಟ್ ಮಾಡ್ಕೊಂಡ್ಲು. ಅದಕ್ಕೆ ನಾನು ಆಫೀಸಲ್ಲಿದ್ದೀನಿ ಅಂತ ನಿನಗೆ ಸುಳ್ಳು ಹೇಳಿದ್ದು. ನೋಡಿದ್ರ ರೀ, ಇವತ್ತು ನೀವು ಮನೇಲಿರೋದಕ್ಕೆ ನಾನು ಬಚಾವಾದೆ. ಇಲ್ಲಾಂದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು? ಏ ರಾಕೇಶ, ಇವ್ರು ಏನೇನೋ ಸುಳ್ಳು ಹೇಳ್ತಿದ್ದಾರೆ. ಅಂಥದ್ದೇನೂ ಆಗಿಲ್ಲ ಕಣೋ. ಏನೂ ಆಗಲಿಲ್ಲ. ಹೌದು, ಆಗಕ್ಕೆ ನಾನು ಬಿಡೋದೂ ಇಲ್ಲ. ಅದು ನಿನ್ನ ಮನಸ್ಸಲ್ಲಿರಲಿ.
ಇಷ್ಟೊತ್ತು ನೀನು ಇಲ್ಲೇನು ಮಾತಾಡಿದೆ, ಹೇಗೆ ವರ್ತಿಸ್ದೆ ಅನ್ನೋದನ್ನೆಲ್ಲ ನಾನು ನೋಡಿದ್ದೀನಿ, ನೋಡ್ಬಿಟ್ಟೆ ಬಂದಿದ್ದು. ನನ್ನ ಹೆಂಡತಿ ಅವತ್ತೇ ಹೇಳಿದ್ಲು, ನೀನು ಮೊದಲನೇ ಸಲ ಬಂದಾಗಲೇ ಹೇಳಿದ್ಲು, ಯಾಕೋ ಅವ್ನ ನೋಟ ಸರಿ ಇಲ್ಲ, ಮಾತು ಸರಿ ಇಲ್ಲ, ಅವನನ್ನು ಅವಾಗ ಕರಿಬೇಡಿ ಅಂತ ಹೇಳಿದ್ಲು. ಆದರೆ ನಾನು ನಿನ್ನ ಮೇಲಿಟ್ಟಿರೋ ಕುರುಡು ಪ್ರೀತಿಯಿಂದ ಅವಳ ಮಾತನ್ನ ತಳ್ಳಿ ಹಾಕಿದೆ, ಅವಳಿಗೆ ದಬಾಯಿಸಿದೆ. ಈಗ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ನನ್ನ ಮೇಲೆ ನನಗೆ ಬೇಜಾರಾಗ್ತಿದೆ. ನೀನು ಪ್ರೀತಿ ಹೆಸರಲ್ಲಿ ಅದೆಷ್ಟೋ ಹೆಣ್ಮಕ್ಳಿಗೆ ನೋವು ಕೊಟ್ಟಿದ್ಯಾ, ಗೋಳೊಯ್ಕೊಂಡಿದ್ಯಾ ಅನ್ನೋದು ಗೊತ್ತಿದ್ರು ನಿನಗೆ ಮನೆಗೆ ಸೇರ್ಸದ್ನಲ್ಲ, ಅದು ನಾನು ಮಾಡಿದ ದೊಡ್ಡ ತಪ್ಪು. ಯಾರ್ಯಾರಿಗೋ ಏನೇನೋ ಮಾಡಿದಾನೆ, ನನ್ನ ಹೆಂಡತಿಗೆ ಹಾಗೆಲ್ಲ ಮಾಡಲ್ಲ ಅಂತ, ಕೆಟ್ಟ ದೃಷ್ಟಿಲಿ ನೋಡಲ್ಲ ಅಂತ ನಾನು ಭ್ರಮೆಗೆ ಬಿದ್ದಿದ್ನಲ್ಲ, ಅದು ನಾನು ಮಾಡಿದ ದೊಡ್ಡ ತಪ್ಪು. ಈಗ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಾ ಇದೆ. ನಿನ್ನೆಂಥ ಕೆಟ್ಟು ಹುಳ ಅಂತ ಗೊತ್ತಿದ್ರು ನಿನ್ನನ್ನು ನನ್ನ ಫ್ರೆಂಡ್ ಅಂತ ಬೇಡ ಬಿಡು. ಇನ್ನು ನನ್ನ ಬಾಯಿಂದ ಕೆಟ್ಟ ಮಾತು ಬರೋದಕ್ಕಿಂತ ಮುಂಚೆನೆ ಹೊರಟೋಗು, ದಯವಿಟ್ಟು ಇಲ್ಲಿಂದ ಹೊರಟೋಗು. ರಾಕೇಶ, ತಪ್ಪಾಯ್ತು ಕಣೋ, ಇನ್ನು ಮುಂದೆ ಹೀಗೆ ಮಾಡಲ್ಲ. ಇಷ್ಟೆಲ್ಲ ಆದ್ಮೇಲೂ ನಿನ್ನನ್ನು ನಾನು ನಂಬ್ತೀನಿ, ನಮ್ಮ ಮನೆಗೆ ಒಳಗೆ ಬಿಟ್ಕೋತೀನಿ ಅಂತ ಅನ್ಕೊಂಡಿದೀಯಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ರಾಕೇಶ, ನನ್ನ ಮಾತು ಕೇಳೋ, ನೀನಾಗೆ ಹೋಗ್ತೀಯೋ ಇಲ್ಲ ಪೊಲೀಸರನ್ನು ಕರೆಸ್ಲೋ? ರೀ, ಏನು ಇಷ್ಟು ನೈವಾಗಿ ಮಾತಾಡ್ಕೊಂಡು ನಿಂತಿದ್ದೀರಾ? ಮೊದಲು ಪೊಲೀಸ್ ಸ್ಟೇಷನಿಗೆ ಹೋಗೋಣ, ನಾನೇ ಕಂಪ್ಲೇಂಟ್ ಕೊಡ್ತೀನಿ. ಇಷ್ಟು ದಿನ ನೀನು ಹೇಳಿದ ಮಾತನ್ನು ನಾನು ಕೇಳಿಲ್ಲ, ಈಗ ಖಂಡಿತ ನಿನ್ನ ಮಾತನ್ನು ಕೇಳ್ತೀನಿ. ಇವ್ನು ಮಾತಾಡಿರೋದನ್ನೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಅದನ್ನೇ ಪೊಲೀಸರಿಗೆ ತೋರಿಸಿ ಇವನನ್ನ ಒಳಗೆ ಹಾಕ್ಸೋಣ ಬಾ. ಬೇಡ ಬೇಡ, ಹಾಗೆ ಮಾತ್ರ ಮಾಡಬೇಡಿ. ಇನ್ನು ಯಾವತ್ತೂ ನಿಮ್ಮ ಮನೆ ಕಡೆ ಸುಳಿಯಲ್ಲ, ನಾನು ಹೊರಟೋಗ್ತೀನಿ. ಸಾಧ್ಯ ಆದರೆ ಕ್ಷಮಿಸಿ. ಸಾರಿ ಕಣೆ ಮಂದಾಕಿನಿ, ನನ್ನನ್ನು ಕ್ಷಮಿಸ್ಬಿಡು. ಪ್ರೀತಿಯ ಬಂಧುಗಳೇ, ಕೆಲವೊಂದು ವ್ಯಕ್ತಿಗಳು ಕೆಟ್ಟವರು ಅಂತ ಗೊತ್ತಿದ್ರು ಅವ್ರು ನಮಗೆ ಬೇಕಾದವರು, ನಮ್ಮ ಸಂಬಂಧಿಕರು, ಹೀಗೆ ಏನೋ ಒಂದು ಹೇಳ್ಕೊಂಡು ಅವರನ್ನ ನಾವು ಬೆಂಬಲಿಸ್ತೀವಿ, ನಂಬ್ತೀವಿ ಅಲ್ವಾ? ಬೇರೆ ಯಾರಿಗೋ ತೊಂದರೆ ಮಾಡಿದಾಗ ನಮ್ಗೆ ಆ ವಿಷಯ ಕೇಳಿದಾಗ ಮಜಾ ಅನಿಸುತ್ತೆ, ಖುಷಿ ಆಗುತ್ತೆ. ಆದರೆ ಆ ತೊಂದರೆ ನಮಗೆ ಆದಾಗ ಅದರ ಅರಿವು ಆಗುತ್ತೆ ಅಲ್ವಾ? ಬೇರೆ ಯಾರಿಗೋ ನೋವು ಕೊಟ್ಟ ವ್ಯಕ್ತಿ ಮುಂದೆ ನನಗೂ ಕೊಡ್ಬೋದು ಅನ್ನೋ ಒಂದು ಸಣ್ಣ ಅನುಮಾನ ಇಟ್ಕೊಂಡಿದ್ರೆ ಅಂಥ ವ್ಯಕ್ತಿಗಳಿಂದ ದೂರ ಇರ್ಬೋದು. ಏನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಚಂದದ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.